राज्यातील सर्व सरकारी आणि निमसरकारी कार्यालयांच्या इमारतींवर कन्नड नाडध्वज फडकवण्याचा आदेश राज्य सरकारने तात्काळ जारी करावा, अशी मागणी आरटीआय कार्यकर्ते भीमप्पा गडाद यांनी केली. बेळगावमध्ये पत्रकार परिषदेत बोलताना त्यांनी सांगितले की सध्या अस्तित्वात असलेल्या नाडध्वजाला नवीन डिझाईन देऊन त्याला कायदेशीर मान्यता मिळवण्यासाठी सरकारने समिती स्थापन केली होती. त्या समितीच्या शिफारशीनुसार नव्या डिझाईनच्या कन्नड नाडध्वजाला मान्यता देण्याचा निर्णय 2018 मध्ये झालेल्या मंत्रिमंडळ बैठकीत घेण्यात आला होता. तसेच सरकारी इमारतींवर हा ध्वज फडकवण्यास कोणताही अडथळा नाही, असे ॲडव्होकेट जनरल यांनीही मत व्यक्त केलं होतं. त्यामुळे याची अंमलबजावणी व्हावी म्हणून मुख्यमंत्री, उपमुख्यमंत्री, कन्नड आणि संस्कृती मंत्री तसेच मुख्य सचिवांना पत्र पाठवण्यात आलं असल्याचं त्यांनी स्पष्ट केलं. ಪತ್ರಕರ್ತರೆ, ತಮ್ಮೆಲ್ಲರಿಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ಶರಣಾರ್ಥಿಗಳು. ಇವಾಗ ಏನಾಗಿದೆ ಅಂದ್ರೆ, ನಮ್ಮ ಕನ್ನಡ ನಾಡಿನ ಭಾಷೆ ಮತ್ತು ಸಂಸ್ಕೃತಿಯ ಸಂಕೇತವಾಗಿರುವ ಹಾಗೂ ನಾಡಿನ ಹೆಮ್ಮೆಯ ಪ್ರತೀಕವಾಗಿರುವ ಕನ್ನಡ ನಾಡ ಧ್ವಜವನ್ನ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡಗಳ ಮೇಲೆ ದಿನನಿತ್ಯ ಹಾರಿಸುವಂತೆ ಸರ್ಕಾರ ಒಂದು ಆದೇಶ ಹೊರಡಿಸಬೇಕಂತ ಹೇಳಿದರೆ 2014ರಿಂದ ಸುಮಾರು 10 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡುತ್ತಾ ಬಂದಿರಲಾಗಿರ್ತದೆ. ದುರ್ದೈವ ಸಂಗತಿಪ ಏನಂದ್ರ, ನಮ್ಮ ಕನ್ನಡ ನಾಡಿನಲ್ಲಿ ನಮ್ಮದೇ ಆದಂತಹ ಕನ್ನಡ ಧ್ವಜವನ್ನು ಹಾರಿಸಲಿಕ್ಕೆ ಯಾಕೆ ಸರ್ಕಾರ ಆದೇಶವನ್ನು ಹೊರಡಿಸ್ತಾ ಇಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಕನ್ನಡಿಗರನ್ನ. ಆದ್ರಿಂದ ಇವಾಗ ಏನಾಗಿದೆ ಅಂದ್ರೆ, ಮಾನ್ಯ ಅಡ್ವೊಕೇಟ್ ಜನರಲ್ ಅವರು ಹೇಳಿದ್ರು, ಏನ್ ಹೇಳಿರಪ್ಪ ಅಂದ್ರ, ಶಾಸನಬದ್ಧ ಧ್ವಜವನ್ನ ಹಾರಿಸಲಿಕ್ಕೆ ಯಾವುದೇ ಕಾನೂನಿನಲ್ಲಿ ಅಡಚಣೆ ಇಲ್ಲ. ಆದ್ರಿಂದ ಈಗಿರ್ತಕ್ಕಂಥ ಕನ್ನಡ ಧ್ವಜವನ್ನ ಶಾಸನಬದ್ಧ ಧ್ವಜ ಅಂತ ಅಂಗೀಕರಿಸಿ ತಾವು ಹಾರಿಸಬಹುದು ಅಂತೇಳಿ ಅಡ್ವೊಕೇಟ್ ಜನರಲ್ ಅವರು ಒಂದು ಅಭಿಪ್ರಾಯ ಕೊಡ್ತಾರೆ. ಆ ಅಭಿಪ್ರಾಯ ಕೊಟ್ಟ ನಂತರ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡ್ತದೆ. ಸರ್ಕಾರ 2017ರಲ್ಲಿ 9 ಜನ ಸದಸ್ಯರುಗಳಂತ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳೊಂದಿಗೆ ಚರ್ಚಿಸಿ, ನಾಡಿನ ಹಿರಿಯ ಚಿಂತಕರು, ಸಾಹಿತಿಗಳು ಇವರೊಂದಿಗೆ ಚರ್ಚಿಸಿ ನಮ್ಮ ಕನ್ನಡ ನಾಡ ಧ್ವಜ ಯಾವ ರೀತಿ ಆಗಿರ್ಬೇಕು ಅನ್ನೋದನ್ನ ಒಂದು ಹೊಸ ವಿನ್ಯಾಸವನ್ನು ಸಿದ್ಧಪಡಿಸಿ, ಆ ಹೊಸ ವಿನ್ಯಾಸದ ಧ್ವಜಕ್ಕೆ ಏನ್ ಮಾಡ್ತಾರಂದ್ರ 7/3/2018ರಂದು ಅಂದಿನ ಸಚಿವ ಸಂಪುಟ ಸಭೆಯಲ್ಲಿ ಆ ಧ್ವಜಕ್ಕೆ ಮಾನ್ಯತೆಯನ್ನು ನೀಡ್ತಾರೆ. ಇಲ್ಲಿ ಏನೋ ಒಂದು ಪ್ರಶ್ನೆ, ಅಡ್ವೊಕೇಟ್ ಜನರಲ್ ಅವರು ಹೇಳಿದ ಹಾಗೆ ಈ ಮಾನ್ಯತೆ ಪಡೆದಂತ ಧ್ವಜವನ್ನ ಹಾರಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ ತಿಳಿದ್ರು ಸಹಿತ ಇಲ್ಲಿ ಅಧಿಕಾರಿಗಳು ಏನ್ ತಿಳಿದೋ ತಿಳಿಲಾರ್ದೋ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ತಾರೆ. ಆ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸುಮಾರು 7 ವರ್ಷಗಳ ಮುಕ್ತಾಯ ಆಗಿದಾವೆ. 7 ವರ್ಷ ಮುಕ್ತಾಯ ಆದರೂ ಕೂಡ ಯಾವುದೇ ಪ್ರಕ್ರಿಯೆ ಅಲ್ಲಿಂದ ಬಂದಿಲ್ಲ. ನಂದೇನ್ ಪ್ರಶ್ನೆ ಅಂದ್ರ, ಅಡ್ವೊಕೇಟ್ ಜನರಲ್ ಅವರು ಹೇಳಿದ ಹಾಗೆ ಈ ನಾಡ ಧ್ವಜವನ್ನು ಹಾರಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ಆದ್ರಿಂದ ಇವ್ರು ಯಾಕೆ ಹಿಂದೇಟ್ ಹಾಕ್ತಿದಾರ ಅನ್ನೋ ಪ್ರಶ್ನೆ. ಮಾಹಿತಿ ಹಕ್ಕಿನಿಂದ ಒಂದು ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಹಾಕಿದಾಗ ಒಂದು ಅಂಶ ಏನು ಹೊರಗೆ ಬಂದಿದಪ್ಪ ಅಂದ್ರ, ನಮ್ಮ ಇಲ್ಲಿಯ ಅಧಿಕಾರಿಗಳು ಆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವ ಸಮಯದಲ್ಲಿ ಏನ್ ಮಾಡಿದಾರಂದ್ರ, ಇದು ಕನ್ನಡ ನಾಡ ಧ್ವಜ ಅಂತ ಹೇಳಿ ಹೇಳಿಲ್ಲ ಅವರು, ಕರ್ನಾಟಕ ಸ್ಟೇಟ್ ಫ್ಲಾಗ್ ಅಂತ ಹೇಳಿದ್ದಾರೆ. ಕರ್ನಾಟಕ ಸ್ಟೇಟ್ ಫ್ಲಾಗ್. ಕರ್ನಾಟಕ ಸ್ಟೇಟ್ ಫ್ಲಾಗ್ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಏನಾಗ್ತದೆ ಅಂದ್ರೆ, ಆ ರಾಜ್ಯಗಳಿಗೆ ಪ್ರತ್ಯೇಕ ಧ್ವಜ ಅಂತ ಹೇಳಿ ಇದು ಅರ್ಥ ಆಕತಿ. ಅದಕ್ಕೆ ಅಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರ, ಇದು ಕರ್ನಾಟಕದ ಪ್ರತ್ಯೇಕ ಧ್ವಜದ ವಿಚಾರ ಅಂತ ಹೇಳ್ತಾರೆ. ಇಲ್ಲಿ ತಾವೆಲ್ಲ ಗಮನಿಸಬಹುದು, ಕರ್ನಾಟಕ ರಾಜ್ಯಕ್ಕೆ ಪ್ರತ್ಯೇಕ ಧ್ವಜ ಕೇಳಿದಾರೆ ಅಂತ ಹೇಳ್ತಾರೆ. ಅವ್ರು ಬಹುತೇಕ ಈ ಪ್ರಸ್ತಾವನೆಯನ್ನ ಅಂಗೀಕಾರಗೊಳಿಸಿಲ್ಲ, ತೆಗೆದು ನೋಡಿದಾರಲ್ಲ ಗೊತ್ತಿಲ್ಲ ನನಗೆ. ಅದಕ್ಕೆ ನಂದೇನಪ್ಪ ನಮ್ಮ ಪ್ರಶ್ನೆ ಸರ್ಕಾರಕ್ಕ, ಈ ಅಧಿಕಾರಿಗಳ ಎಡವಟದಿಂದ ಹೀಗಾಗಿದೆ. ಅದರಲ್ಲಿ ಅವ್ರು ಕೇಂದ್ರ ಸರ್ಕಾರದ ಅನುಮತಿ ಕೇಳಿದ್ರೆ ಬರಿಬೇಕಾಗಿತ್ತು. ಅದರಲ್ಲಿ ಈಗಾಗಲೇ ನಮ್ಮ ಇರ್ತಕ್ಕಂಥ ನಾಡ ಧ್ವಜಕ್ಕೆ ಶಾಸನಬದ್ಧ ಮಾನ್ಯತೆಯನ್ನ ನಾವು ಸಂಪುಟ ಸಭೆಯಲ್ಲಿ ಕೊಟ್ಟಿದ್ದೀವಿ, ಅದನ್ನ ಹಾರಾಡಿಸ್ಲಿಕ್ಕೆ ಅನುಮತಿ ಕೊಡ್ರಿ ಅಂತ ಹೇಳಿ ಅವ್ರನ್ನ ಕೇಳುವ ಅವಶ್ಯಕತೆ ಇಲ್ಲ, ಅಡ್ವೊಕೇಟ್ ಜನರಲ್ ಅವರು ಹೇಳಿದಾಗೆ. ಆದ್ರೂ ಆ ರೀತಿ ಬರ್ದಿದ್ರೆ ಅಲ್ಲಿಂದ ಉತ್ತರ ಬರ್ತಿತ್ತು. ಈ ಕರ್ನಾಟಕ ಪ್ರತ್ಯೇಕ ಧ್ವಜ ಅಂದ್ರೆ ಅದಕ್ಕೆ ಇದು ಬಂದಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಆದ್ರಿಂದ ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಾನಪ್ಪ ಅಂದ್ರ, ಇದು ಮಾನ್ಯ ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ ಸಂಪುಟದಲ್ಲಿ ಅನುಮೋದನೆ ಆಗಿದೆ. ಈ ನಮ್ಮ ಕನ್ನಡ ನಾಡ ಧ್ವಜ ಶಾಸನಬದ್ಧ ಧ್ವಜವನ್ನ
ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅನುಮತಿ ಮಾಡಿದ್ದಾರೆ. ಈಗೂ ಕೂಡ ಅವ್ರಲ್ಲೇ ಸರ್ಕಾರ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಮ್ಯಾಗಿನ ಮ್ಯಾಗ ಹೇಳ್ತಾರೆ ಧ್ವಜ ಹಾರಿಸೋಕೆ ಆದೇಶ ಮಾಡ್ತು ಅಂತ ಹೇಳ್ತಾರೆ. ಆದ್ರಿಂದ ನಾನು ಸರ್ಕಾರಕ್ಕೆ ಈಗಾಗಲೇ ಒಂದು ಪತ್ರವನ್ನು ಬರೆದಿದ್ದೀನಿ. ಏನಪ್ಪಾ ಅಂದ್ರೆ ಇದಕ್ಕ ಕೇಂದ್ರ ಸರ್ಕಾರದ ಅನುಮತಿ ತೆಗೆದುಕೊಳ್ಳೋದು ಅವಶ್ಯ ಇಲ್ಲ. ನಮ್ಮ ಶಾಸನಬದ್ಧ ಧ್ವಜವನ್ನ ದಿನನಿತ್ಯ ಈ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡ ಮೇಲೆ ಹಾರಿಸಲಿಕ್ಕೆ ಒಂದು ಆದೇಶವನ್ನು ಹೊರಡಿಸಬೇಕು. ಆದ್ರಿಂದ ನಿಮ್ಗೆ ಏನಾದರೂ ಸಂಶಯ ಇದ್ದರೆ ಕಾನೂನು ತಜ್ಞರ ಸಭೆ ಕರೀರಿ. ಒಂದು ಕಾನೂನು ತಜ್ಞರ ಸಭೆಯನ್ನ ಬೆಂಗಳೂರಲ್ಲಿ ತಮ್ಮ ಕಚೇರಿಗಳಲ್ಲಿ ಕರೆದ ಅವ್ರ ಅಭಿಪ್ರಾಯ ತೋರಿ. ಆ ಸಭೆ ಬೇಕಾದ್ರೆ ನಮ್ಮನ್ನು ಕರೆದ್ರಿ, ನಮ್ಮ ತಲೆಯಲ್ಲಿ ಏನ್ ವಿಚಾರ ಹೇಳ್ತೀವಿ. ಅಡ್ವೊಕೇಟ್ ಜನರಲ್ ಅವರು ಅದಕ್ಕೆ ಕ್ಲಿಯರ್ ಆಗಿ ಹೇಳಿದರು, ಶಾಸನಬದ್ಧ ಧ್ವಜವನ್ನು ಹಾರಿಸಲಿಕ್ಕೆ ಕಾನೂನಿನಲ್ಲಿ ಯಾವುದೇ ತೊಂದರೆ ಇಲ್ಲ. ಸಂವಿಧಾನದಲ್ಲಿ ಆಯಾ ಪ್ರಾಂತಗಳು ಆಯಾ ರಾಜ್ಯಗಳು ತಮ್ಮದೇ ಆದ ಧ್ವಜಗಳನ್ನು ಹೊಂದಲು ಅವಕಾಶ ಇರುತ್ತದೆ ಅಂತ ಹೇಳಿದರು. ಅದಕ್ಕೆ ನೀವು ಕೇಳುವಂತ ಪ್ರಶ್ನೆ ಇಲ್ಲ. ಆದ್ರಿಂದ ನಂದೇನಪ್ಪಾ ಒಂದು ವಿನಂತಿ, ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗನ ರಾಷ್ಟ್ರ ಧ್ವಜವನ್ನ ದಿನನಿತ್ಯ ಹಾರಿಸಲಿಕ್ಕೆ ಒಂದು ಆದೇಶ ಹೊರಡಿಸಿದ್ರಿ. ಈಗ ನಿಮ್ಮ ಸಂಪುಟದಲ್ಲಿ ಇದಕ್ಕೆ ಶಾಸನಬದ್ಧ ಮಾನ್ಯತೆ ಕೊಟ್ಟಿದ್ರಿ. ಇದೇ ಸರ್ಕಾರದಲ್ಲಿ ತಾವು ಆದಷ್ಟು ಬೇಗನೆ ಬರುವ ನವೆಂಬರ್ ಒಳಗಾಗಿ, ಈ ಸಾರಿ ನವೆಂಬರ್ ಒಳಗಾಗಿ ಪ್ರತಿಯೊಂದು ನಮ್ಮ ನಾಡಿನ ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡ ಮೇಲೆ ಕನ್ನಡ ನಾಡ ಧ್ವಜವನ್ನ ಹಾರಿಸಲಿಕ್ಕೆ ತಾವುಗಳು ಅವಕಾಶ ಮಾಡಬೇಕು. ನೀವೇನಾದ್ರು ಕನ್ನಡ ಧ್ವಜವನ್ನು ಹಾರಿಸಿದಾಗ ಯಾರೇ ನಿಮ್ಗೆ ತಕರಾರು ಮಾಡ್ತಾರೆ ನೋಡು, ರಾಜ್ಯದಲ್ಲಿ ಯಾರು ತಕರಾರು ಮಾಡ್ತಾರೆ? ನಮ್ಮ ನಾಡಿನ ಪ್ರತೀಕ ಅದು, ನಮ್ಮ ನಾಡಿನ ಸಂಸ್ಕೃತಿಯ ಸಂಕೇತ. ಆ ಧ್ವಜವನ್ನು ಹಾರಿಸಿದ್ರೆ ಏನು ಇಲ್ಲಿ ಯಾರು ರಾಜ್ಯದಾಗ ತಕರಾರು ಮಾಡ್ತಾರ? ಆದ್ರಿಂದ ನಾನು विनंती ಮಾಡ್ತಾ ಇದ್ದೇನೆ ಕೊನೆಯದಾಗಿ ಸರ್ಕಾರಕ್ಕೆ. सरकारने त्वरित कायदा तज्ज्ञ आणि वरिष्ठ अधिकाऱ्यांची बैठक बोलावून चर्चा करून राज्योत्सवापूर्वीच कन्नड नाडध्वज फडकवण्याबाबत आदेश जारी करावा अशी मागणी त्यांनी केली. संकल्प शिंदे, KMM मराठी, बेळगाव.